ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮೇಶ್ ಆಚಾರ್. ಇವತ್ತಿನ ಒಂದು ವ್ಲಾಗ್ ಬಂದು ಮಕರ ಸಂಕ್ರಾಂತಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತಿನ ಒಂದು ಫಸ್ಟ್ ವಿಸಿಟಿಂಗ್ ಟೆಂಪಲ್ಗೆ ಬರ್ತಾ ಇದ್ದೀನಿ. ಟೆಂಪಲ್ ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಅಲಂಕಾರ ಮಾಡಿದ್ದಾರೆ. ಆ ಕಡೆ ಈ ಕಡೆ ಕಬ್ಬು ಎಲ್ಲ ಇಟ್ಟು ಅಲಂಕಾರ ಎಲ್ಲ ಮಾಡಿದ್ದಾರೆ. ಸೂಪರ್ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ನಾನು ಫಸ್ಟೇ ಇದನ್ನು ಶೂಟ್ ಮಾಡಿಸಿರೋದೆಲ್ಲ ನೋಡಿರ್ತೀರ ನೀವು ವಿಡಿಯೋದಲ್ಲಿ. ಇದೇ ಟೆಂಪಲ್ಲು ಸಕ್ಕರೆ ವೆಂಕಟರಮಣ ಸ್ವಾಮಿ ಟೆಂಪಲ್ ಅಂತ. ನಮ್ಮ ಮನೆ ಒಂಚೂರು ರೋಡ್ ದಾಟಿದ್ರೆ ಅಪೋಸಿಟೇ ಇರೋದು. ಸೊ ನೋಡಿ, ಈ ರೀತಿ ಮಾಡಿದ್ದಾರೆ. ಅದು ಕಬ್ಬನ್ನ ಇಟ್ಟರೆ ಅದು ನೋಡೋಕ್ಕೆ ಒಂದು ಕಲೆ ಅನ್ಬೋದು. ಈ ಟೆಂಪಲಲ್ಲಿ ಪ್ರತಿ ವರ್ಷವೂ ಅಷ್ಟೇ ಯಾವ್ಯಾವ ಹಬ್ಬಕ್ಕೆ ಯಾವ ರೀತಿ ಅಲಂಕಾರ ಮಾಡಬೇಕು ಅದೇ ರೀತಿ ಅಲಂಕಾರ ಮಾಡ್ತಾರೆ. ಇನ್ನೂ ಅಲಂಕಾರ ನಡೀತಿದೆ, ನೋಡ್ತಿರ್ಬೋದು. ಅದು ಆ್ಯಕ್ಚುಲಿ ಫೋನ್ ಅಲೋ ಇಲ್ಲ, ಬಟ್ ನಾನು ಈ ಥರ ಶೂಟ್ ಮಾಡಿಸ್ತೀನಿ ಅಂದ್ಬಿಟ್ಟು ಪಾಪ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ನಾನು ಅಷ್ಟು ಈಸಿಯಾಗಿ ಎಲ್ಲ ಹತ್ರದಿಂದ ಝೂಮ್ ಮಾಡಿ ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿ ಅಂತ ಲೊಕೇಶನ್ ಹಾಕ್ಬೋದು, ನೀವು ಬಂದು ನೋಡ್ಬೋದು ಅಷ್ಟೇ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲೊಕೇಶನ್ ಮತ್ತು ಏರಿಯಾ, ನೋಡ್ಬೋದು ಅಂತ ಹೇಳ್ತಾ ಟೆಂಪಲ್ ಏನೋ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ಈಗ ಅಮ್ಮ ಎಲ್ಲ ಎಳ್ಳು ಎಲ್ಲ ಹುರಿದಿಟ್ಟಿದ್ದಾರೆ, ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟಿದ್ದಾರೆ. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು, ಬೆಲ್ಲ ನಾನು ಅದು ಬಿಸಿ ಇತ್ತು ಅಂದ್ಬಿಟ್ಟು ಹಾಕಿರಲಿಲ್ಲ, ಈಗ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಬೆಚ್ಚಗಾಗಿದೆ ಸ್ವಲ್ಪ. ಅದೇ ಎಳ್ಳು ಮತ್ತು ಕಡಲೆ ಎಲ್ಲ ಹುರಿದಿಟ್ಕೊಂಡಿರೋದನ್ನ ಮಿಕ್ಸಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನಿದ್ರು ಪೆಪ್ಪರ್ಮೆಂಟ್ಸ್ ಹಾಕ್ಕೋತಾ ಇದ್ದೀನಿ, ನೋಡ್ತಿರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ದೇವ್ರ ನೈವೇದ್ಯಕ್ಕೆ ಇಡಬೇಕು ಫಸ್ಟು. ಅದಾದಮೇಲೆ ಹಸುನ ಕರೆಸಿ ಪೂಜೆ ಎಲ್ಲ ಮಾಡಿಸೋ ಅಂಥದ್ದು. ನೋಡಿ, ಈ ಥರ ಮಾಡಿದ್ದೀವಿ. ಹಳ್ಳಿಗಳಲ್ಲೆಲ್ಲ ಪೂಜೆ ಜೋರಾಗಿ ಮಾಡ್ತಾರೆ ಅಂತ ಅನ್ಬೋದು. ಯಾಕಂದರೆ ಅವರೇ ಓನಾಗಿ ಹಸುಗಳನ್ನ ಸಾಕಿರ್ತಾರೆ. ಅವ್ರೇನು ಹಸುನ ಕರೆಸಿ ಮಾಡಿ ಹುಡುಗರಿಗೆ ಗೋಗರ್ದಿ ಬನ್ನಿ ನಮ್ಮನೆ ಹತ್ರ ಕರ್ಕೊಂಡು ಬನ್ನಿ ಅಂತ ಏನು ಹೇಳೋ ಆಗಿಲ್ಲ. ಅವ್ರ ಮನೆಗಳಲ್ಲೇ ಆರಾಮ್ಸೆ ಮಾಡ್ಬೋದು. ಸಿಟಿ ಕಡೆ ಅಂತ ಅಂದರೆ ಈ ಕಡೆ ನಾವು ಏನು ಪ್ರಸಾದ ಮಾಡಿರ್ತೀವಿ ಅದನ್ನು ಹಸುಗೆ ತಿನ್ನಿಸೋದಕ್ಕೆ ಬಿಡಲ್ಲ ಅಂತ ಹೇಳ್ಬೋದು. ನೋಡಿ, ಈಗ ಇಲ್ಲಿ ಜೋಡಿಸಿಟ್ಕೋತಾ ಇದ್ದೀನಿ. ಬಾಳೆಹಣ್ಣು, ಕಬ್ಬು, ಒಂದು ಕಿತ್ತಳೆ ಹಣ್ಣು ಮತ್ತು ಏನು ಎಳ್ಳು ಬೆಲ್ಲ ಅದನ್ನು ಇಡ್ತಾಯಿದ್ದೀನಿ. ನೋಡಿ, ನೈವೇದ್ಯಕ್ಕೆ ಎಲ್ಲ ರೆಡಿ ಆಯಿತು. ಇನ್ನೇನಿದ್ರು ಸಿಹಿ ಪೊಂಗಲ್ ಮಾಡಬೇಕು. ಸದ್ಯಕ್ಕೆ ಇದನ್ನಿಟ್ಟು ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ನಾನು ಹಸುನ ಹೇಳಿದ್ದೀನಿ, ಹುಡುಗರು ಕರ್ಕೊಬರ್ತಾರೆ. ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡಿ ಮುಗಿಸ್ಬಿಟ್ರೆ ಹಸುಗೆ ಕೊಡ್ಬೋದು ಪ್ರಸಾದನ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಈ ರೀತಿ ಅಲಂಕಾರ ಮಾಡಿದ್ದೀವಿ ಮಕರ ಸಂಕ್ರಾಂತಿಗೆ, ನೋಡ್ಬೋದು. ಅದೇ ನಾನು ಎಳ್ಬಿರ್ತೀನಿ, ಅದೇ ಸಂಜೆ ಒಂದು 5:30 ಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ ನಾನು ಎಳ್ಬಿರೋದಕ್ಕೆ. ತೋರಿಸ್ತೀನಿ ಅದು ಬಾಕ್ಸ್ ಪ್ಯಾಕಿಂಗ್ ಹೆಂಗೆ ಮಾಡ್ತೀನಿ ಅಂತೆಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲಾಗಿ ಮಾಡಿದ್ದೀವಿ ನಾವು. ಪ್ರತಿ ವರ್ಷವೂ ಸಂಕ್ರಾಂತಿ ಆಗಿರ್ಬೋದು ಮತ್ತು ನಾನು ಶಿವರಾತ್ರಿದು ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು, ಈಗ ಹಸುನ ಕರೆಸಿದ್ದೀನಿ. ಈಗ ಅದನ್ನು ನೀಟಾಗಿ ಅದ್ರ ಪಾದಗಳನ್ನ ನೀರಾಕಿ ತೊಳಿಬೇಕು. ಅದಾದಮೇಲೆ ಅರಿಶಿನ ಕುಂಕುಮ ಹಚ್ಚಿ ನಾವು ಅದಕ್ಕೆ ಪೂಜೆ ಮಾಡೋದು. ಅದಾದಮೇಲೆ ಎಳ್ಳು ಬೆಲ್ಲ ಆ್ಯಸ್ ಯೂಶ್ವಲ್ ಕೊಡೋದು ಅಷ್ಟೇ, ತಿನ್ನಿಸೋದು. ಆ್ಯಕ್ಚುಲಿ ಹುಡುಗರು ತಿನ್ಸೋಕ್ಕೂ ಬಿಡಲ್ಲ, ನಮಗೆ ಗಾಬರಿ ಮಾಡಿ ಇಡ್ತಾರೆ. ಹಸುಗೂ ಗಾಬರಿ ಮಾಡಿಬಿಡ್ತಾರೆ ಪಾಪ. ಅದಕ್ಕೆ ತಿನ್ನೋಕೆ ಆಸೆ ಇರುತ್ತೆ, ಈ ಚಿಕ್ಕ ಮಕ್ಕಳುಗಳೇ ತಿನ್ಸೋಕ್ಕೆ ಕೊಡಲ್ಲ. ಸೊ ಆ ಥರ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದ್ದು, ಹಳ್ಳಿಗಳಲ್ಲೆಲ್ಲ ಹೆಂಗೆ ಅಂದರೆ ಅವ್ರ ಮನೆಯಲ್ಲೇ ಹಸುಗಳನ್ನ ಸಾಕಿರ್ತಾರೆ, ಆರಾಮ್ಸೆ ಪೂಜೆ ಮಾಡ್ಬೋದು, ಹಸುಗೆ ತಿನ್ನಿಸ್ಬೋದು. ಇವ್ರುಗಳಾದರೆ ಒಂದು ಹಣ್ಣುಗೆ ಸಹ ಅದಕ್ಕೆ ತಿನ್ನೋಕೆ ಆಸೆ ಇರುತ್ತೆ, ಈ ವೆಹಿಕಲ್ಗಳು ಬಿಡೋದಿಲ್ಲ. ಸೊ ಆ ರೀತಿ ಎಲ್ಲ ತಂದಿದ್ದೀನಿ. ಗೊತ್ತೈತೆ ಏನು ಅಂತಾನೆ ಗೊತ್ತಾಯ್ತದೆ. ಎಲ್ಲ ಕಡಿಮೆ
ಕರ್ಪೂರ ಹಚ್ಚಕ್ಕೆ ನೀನು ಯಾಕೆ ಇಷ್ಟು ಪರದಾಡ್ತಿದ್ದು ಮಂಗಳಾರತಿ ತಟ್ಟಿದ್ದು ಮಾ ಎಲ್ಲ ಅಲ್ಲೇ ತಂದಿದ್ದೀನಲ್ಲ ಎಷ್ಟು ಹುಡುಕ್ತಿದ್ಯಮ್ಮ ಇಡಪ್ಪ ಅವ್ರೇನು ಆತ್ರ ಮಾಡ್ತಲ್ಲ ನೀವು ಮಾಡ್ಕೊತಾರದು ಆಯ್ತು ಕಣ ನೀವೆಲ್ಲ ಇಲ್ಲೇ ಇದ್ದೀರಲ್ಲ ಅದೀಗ ಭಾರ್ಗವ ಅಲ್ಲೇ ಇದ್ದ ಕರ್ಕೋಗ್ಬೇಕು ತಿನ್ನ ಕೊಟ್ಬಿಡವ ಈಗ ಬಂದವ್ರೆ ಅದು ತಲೆ ಫ್ರೆಂಡ್ಸ್ ನೋಡ್ತಿರ್ಬೋದು ನಾವು ಹಸುಗೆ ಪೂಜೆ ಮಾಡ್ದಂಗಿಲ್ಲ, ಹಸುಗೆ ಗಾಬರಿ ಮಾಡ್ದಂಗಿದೆ. ಅಷ್ಟು ಹುಚ್ಚು ಬಲ್ಸ್ಬಿಟ್ರ ಚಿಕ್ಕ ಚಿಕ್ಕ ಐಕ್ಳು. ನಮಗೆ ಏನು ಪೂಜೆ ಮಾಡ್ಬೇಕು, ಏನು ಇದು ಮಾಡಬೇಕು ಏನು ಗೊತ್ತಾಗ್ತಿಲ್ಲ. ಹಂಗಂಗೆ ಹತ್ರಕ್ಕೆ ಮಾಡಿ ಮುಗಿಸ್ಬಿಟ್ವಿ. ಆ್ಯಂಡ್ ಫ್ರೆಂಡ್ಸ್, ನೀವು ನೋಡಿ ಏನು ಅನ್ಕೋಬೇಡಿ ಈ ವಿಡಿಯೋನ. ನಾವು ವಿಡಿಯೋನೇ ಸರಿಯಾಗಿ ಮಾಡಿಲ್ಲ. ಆ ಕಡೆ ಈ ಕಡೆ ಕ್ಯಾಮ್ರಾ ಎಲ್ಲ ಟರ್ನ್ ಆಗಿಬಿಟ್ಟಿದೆ, ರೊಟೇಟ್ ಆಗಿಬಿಟ್ಟಿದೆ. ನಾವೇನು ತಿನ್ನಿಸ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ, ನಮ್ಮ ಫೇಸ್ ಬಿದ್ದಿಲ್ಲ ಫ್ರೆಂಡ್ಸ್. ಬರೀ ಹಸುದು ಮಾತ್ರ ತೆಗ್ದಿದ್ದಾನೆ. ನನ್ನ ತಮ್ಮನೂ ಗಾಬರಿ ಆಗಿಬಿಟ್ಟಿದ್ದ ಅಲ್ಲಿ. ಸೊ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಿಂದಾದ್ಮೇಲೆ ಹಾಕು, ತಿಂದಾದ್ಮೇಲೆ ಹಾಕು. ಅದು ಹೆಂಗೆ ತಿಂತದೆ? ಸಿಪ್ಪೆ ಸಹ ತಿಂತದೆ? ಇಲ್ಲ ಸಿಪ್ಪೆ ತಿಂತದೆ, ಸಿಪ್ಪೆ ತಿಂತದೆ. ನಾನು ತಿನ್ನಿಸ್ತೀನಿ. ಅದಿನ್ನೂ ಆಗಿತ್ತು, ಮುರಿಬೇಕಿತ್ತು, ಅಮ್ಮ ತಂಗಿಲ್ಲ. ಅಮ್ಮ ಮುರಿದಿಲ್ವಾ ದೇವ್ರದ್ದು? ತಿನ್ನು ತಿನ್ನು, ಸ್ವಲ್ಪ ನಾಲ್ಕು ತರಬೇಕಿತ್ತು ಮನೆಗೆ ಹೇಳ್ಕೊಂಡು. ಇಲ್ಲ ಇರೋ ಅಕ್ಕ ತಿನ್ನೋದು, ಅದಪ್ಪು ತಿನ್ನೋದು, ಅಕ್ಕ ತಿನ್ನೋದು. ಫ್ರೆಂಡ್ಸ್, ನಾನು ಹೇಳಲಿಲ್ವಾ ಅವರು ಅದಕ್ಕೆ ತಿನ್ನಕ್ಕೆ ಆಸೆ ಇದ್ರು ಇವ್ರುಗಳು ತಿನ್ಸಲ್ಲ. ಸೊ ಅದೇ ನಮಗೆ ಸ್ವಲ್ಪ ಬೇಜಾರಾಗಿದ್ದು. ಅದೇನೋ ಕವರಿಗೆ ತುಂಬ್ಕೊಂಡು ಹೋದ್ರು, ಅದೆಲ್ಲಿ ಬಿಸಾಕಿರ್ತಾರೋ ಇಲ್ಲ ಬಾನಿಗೆ ಹಾಕಿರ್ತಾರೋ ಗೊತ್ತಿಲ್ಲ. ಬಾನಿಗೆ ಹಾಕಿದ್ರೆ ನಮಗೂ ಖುಷಿ, ಏನೋ ಪ್ರಸಾದ ಅಂತ ತಿಂದೈತೆ ಅಂತ ಅನ್ಕೋಬೋದು. ಸೊ ಹಸು ಪೂಜೆ ಮುಗೀತು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಅಮ್ಮ ಕಿಚಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ತಿಂಡಿನೂ ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟು ಕೂಟು, ತರಕಾರಿ ಕೂಟು ಮಾಡಿದ್ದಾರೆ ಕಿಚಡಿ ಜೊತೆ. ನೆಕ್ಸ್ಟ್ ಸಿಹಿ ಪೊಂಗಲ್, ನಾನು ಆಗಲೇ ಹೇಳಿದ್ನಲ್ಲ ದೇವ್ರ ನೈವೇದ್ಯಕ್ಕೆ ಇಡಬೇಕು ಅಂತ. ಸೊ ಸಿಹಿ ಪೊಂಗಲ್ ರೆಡಿಯಾಗಿದೆ, ಈಗ ಇಡ್ತೀನಿ ದೇವ್ರಿಗೆ. ಈಗೇನಿದ್ರು ನೆಕ್ಸ್ಟು ನಾನೀಗ ಟೈಮ್ 12:30. ಸೊ ಈಗ ತಿಂಡಿ ಕುತ್ಕೋತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಸಿಹಿ ಪೊಂಗಲು, ಖಾರ ಪೊಂಗಲ್ ಅಂದರೆ ಕಿಚಡಿ ಆ್ಯಂಡ್ ಕೂಟು ಇಷ್ಟು ಮಾಡಿದ್ದೀವಿ ಇವತ್ತಿನ ಸಂಕ್ರಾಂತಿ ಹಬ್ಬಕ್ಕೆ ಪ್ರಯುಕ್ತ. ಈ ಅಡುಗೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಮನೆಯಲ್ಲಿ ಹೇಗೆ ಮಾಡಿದ್ರಿ ಅದೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ ಸುಮಾರು ಜನ. ಸೊ ಫ್ರೆಂಡ್ಸ್, ನಾನು ದರ್ಶನ್ ವಿಡಿಯೋ ಹಾಕ್ತಿಲ್ಲ, ಯಾಕಂದರೆ ಸ್ವಲ್ಪ ವೀಡಿಯೋಸು ಹಾಕಿದ್ರೆ ನಮಗೂ ವಿಡಿಯೋದಲ್ಲಿ ಅವರು ನೋಡ್ತಾರೆ ಕಂಟೆಂಟ್ ಏನಿದೆ ಅಂತ. ಸೊ ಆದಷ್ಟು ಬೇಗ ಡಿ ಬಾಸ್ ಈಚೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಗೂ ಅವ್ರು ಈಚೆ ಬೇಗ ಬರಬೇಕು ಅಂತ ಆಸೆ ಇದೆ. ಸೊ ಅವರು ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಆದಷ್ಟು ನಾನು ವಿಡಿಯೋನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಡೆವಿಲ್ ಮೂವಿ ರಿಲೀಸ್ ಆದಾಗ ನಾನು ಹಾಕಿದ್ದೆ, 1, 2, 3 ವೀಡಿಯೋಸ್ ಹಾಕಿದ್ದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಿದ್ರೂ ಬಾಕ್ಸಸ್ನ ಹೇಗೆ ಪ್ಯಾಕಿಂಗ್ ಮಾಡಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಮಕರ ಸಂಕ್ರಾಂತಿ ಪ್ರಯುಕ್ತ ಅಂತ. ಪ್ಯಾಕಿಂಗ್ ಹೇಗೆ ಮಾಡ್ತೀನಿ ಮಾಡೋದಾಗಿರ್ಬೋದು, ದೇವಸ್ಥಾನದ ವಿಡಿಯೋ ಆಗಿರ್ಬೋದು, ಅದೆಲ್ಲ ತೋರಿಸ್ತೀನಿ. ಫಸ್ಟ್ ಬಾಕ್ಸ್ ಹೇಗೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನೆಟ್, ನಾನು ಹೋದ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ತೋರಿಸಿದೆ ಇದನ್ನು. ಇದು ನೆಟ್
ಆ್ಯಂಡ್ ಬಾಳೆಹಣ್ಣು, ವೀಳ್ಯದೆಲೆ, ಎಲೆ ಅಡಿಕೆ ನೋಡಿ ಈ ಥರ, ಸಕ್ಕರೆ ಹಚ್ಚು ಮತ್ತು ಬಾಕ್ಸಸ್ಗೆ 2 ಹಾಕೋಣ ಅಂತ. ಎಲ್ಲದಕ್ಕೂ ಹಾಕಿದ್ರೆ ಮಿಕ್ಸ್ ಆಗಿಬಿಡುತ್ತಲ್ಲ ಸೊಪ್ಪಿನ ಕಳಕಾಯಿ. ಸೊ ಬಾಕ್ಸಸ್ಗೆ 2 ಪೀಸ್ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಬಂದು ಎಳ್ಳು ಬೆಲ್ಲ. ನೆಕ್ಸ್ಟ್ ಬಾಕ್ಸಸ್ ತಂದಿದ್ದೀನಿ. ಬಾಕ್ಸಸ್ಸು ತಂದು ಇಟ್ಕೊಂಡಿದ್ದೀನಿ. ಪ್ಯಾಕಿಂಗ್ ಮಾಡಬೇಕು. ಚೆನ್ನಾಗಿದೆ ನೋಡಿ, ತಪ್ಪತ್ತಿದೆ ಇದು. ಆ್ಯಂಡ್ ಬ್ಯಾಸ್ಕೆಟ್ಗಳು ತಂದಿದ್ದೀನಿ. ಚೆನ್ನಾಗಿತ್ತು ಇದು ಒಂಥರ. ಇದ್ರ ಮೇಲೆ ಹಾಕಿ ಈ ಥರ ಕೊಡೋದಕ್ಕೆ ಈ ಬ್ಯಾಸ್ಕೆಟ್ ತಂದಿದ್ದೀನಿ. ಪುಟಾಣಿ ಬ್ಯಾಸ್ಕೆಟ್. ಒಂದು ಸೇಬು ಅಂದರೆ ಒಂದು ಕಿತ್ತಳೆಹಣ್ಣು, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ಒಂದು ಬಾಕ್ಸ್ ಆರಾಮ್ಸೆ ಹಿಡಿಯುತ್ತೆ, ಅದಷ್ಟು ತಂದಿದ್ದೀನಿ. ಕಪ್ ತಂದಿದ್ದೀನಿ. ಈಗ ನೆಕ್ಸ್ಟ್ ಪ್ಯಾಕಿಂಗ್ ಶುರು ಮಾಡೋಣ. ಪ್ಯಾಕಿಂಗ್ ಏನೇನು ಬೇಕೋ ಹೇಳಿದ್ದೀನಿ. ಈಗ ಪ್ಯಾಕಿಂಗ್ ಶುರು ಮಾಡೋಣ. ಇದೊಂದು ನೆಕ್ ಪೀಸ್ ತಗೋತಾ ಇದ್ದೀನಿ. ನಾನು ಬೇಜಾರು ಮಾಡ್ಕೋಬೇಡ, ಸೀಸರ್ ಕೊಡು. ಕಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಬಾಕ್ಸಸ್ಗೆ ತುಂಬಿಡೋಣ. ಸ್ವಲ್ಪ ಬಾಕ್ಸಸ್ಗೆ ತುಂಬಿ ಇಟ್ಕೊಬೇಕು. ನೋಡು ನಿನ್ನ ಹತ್ರ ಇಲ್ಲ ಕಣ, ನಂಗೆ ಬಳಸಲ್ಲ. ಏನು ಅಲ್ಲಿ ನೋಡಲ್ಲಿ ನನ್ನ ಡ್ರಾಯರಲ್ಲಿ ಇರುತ್ತೆ ನೋಡಿ. ಬೆಲ್ಲದಚ್ಚು. ನನಗಿದು ತುಂಬ ಇಷ್ಟ ಆಯಿತು ಇದೊಂದು, ಅದಕ್ಕೆ ಈ ಥರದೊಂದು ತಗೊಂಡಿದ್ದೀನಿ. ನೋಡಿ ಈ ಥರ ಪ್ಯಾಕಿಂಗ್ ಮಾಡಿದೆ. ಸೊ ಈ ಥರ ಇಟ್ಕೋಬೋದು. ಕಿತ್ತಳೆಹಣ್ಣು ಆಗಿರ್ಬೋದು, ಕಿತ್ತಳೆಹಣ್ಣು, ಒಂದು ಬಾಕ್ಸ್ ಎಳ್ಳು ಬೆಲ್ಲ ಆ್ಯಂಡ್ ವೀಳ್ಯದೆಲೆ, ಅಡಿಕೆ, ಕಬ್ಬು, ಬಾಳೆ. ಸೊ ಇಷ್ಟು
ಪ್ಯಾಕಿಂಗ್ ಮಾಡಿ ಕತ್ರಿ ಕೊಟ್ಟೆ ನಾನು ಎಲ್ಲಿ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಥರ ಪ್ಯಾಕಿಂಗ್ ಮಾಡಿ ಇಡೋದು ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಮನೆಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡೋದು. ನೋಡಿ ಫ್ರೆಂಡ್ಸ್, ಈ ಥರ ಆರಾಮ್ಸೆ ಹಿಡಿಯುತ್ತೆ, ಜಾಸ್ತಿ ದೊಡ್ಡದು ಏನು ಬೇಕಾಗಿಲ್ಲ. ನನ್ನ ಟಬ್ಬಿ ಸೈಜಸ್ ಎಲ್ಲ ನೋಡಿ ಈ ಒಂದು ಬ್ಯಾಸ್ಕೆಟ್ ತೊಗೊಂಡಿರೋದು. ತುಂಬ ಚೆನ್ನಾಗಿತ್ತಿದು ಬ್ಯಾಸ್ಕೆಟ್. ಸೊ ಇದು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು ಈ ಬ್ಯಾಸ್ಕೆಟ್. ಪುಟ್ಟಣಿಯಾಗಿ ಚೆನ್ನಾಗಿದೆ. ಸೊ ಇದನ್ನು ತೊಗೊಬಂದೆ. ಸೊ ನೋಡಿ, ಆರಾಮಾಗಿ ತೂಕನೂ ವೆಯ್ಟ್ ಎಲ್ಲ ಫ್ರೆಂಡ್ಸ್ ನೋಡ್ತಿರ್ಬೋದು. ಪ್ಯಾಕಿಂಗ್ ಮಾಡಿ ಮುಗಿಸ್ತಾ ಇದ್ದೀನಿ. ಇನ್ನೇನು ಒಂದು 4-5 ಬಾಕ್ಸ್ಗಳಿದ್ದಾವೆ, ಮಾಡಿಬಿಟ್ರೆ ಮುಗೀತು. ಸೊ ನನಗೆ ಇದನ್ನು ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ, ಎಲ್ಲರಿಗೂ ಹಂಚೋದ್ರಲ್ಲಿ ಹಬ್ಬದಲ್ಲಿ ಈ ಥರ. ಸೊ ವೆರೈಟಿ ಮಾಡಬೇಕು ಅಂತ ತುಂಬ ಇಷ್ಟ. ಸೊ ಅದಕ್ಕೆ ಆ ಥರ ಬ್ಯಾಸ್ಕೆಟ್ ತೊಗೊಬಂದಿದೆ. ಆ್ಯಂಡ್ ಇನ್ನೇನಿದ್ರು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಮತ್ತೊಂದು ವೀಡಿಯೋಲಿ ಸಿಗೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಪ್ಯಾಕಿಂಗ್ ಮಾಡಿ ಮುಗಿಸಿದ್ದೀನಿ. ಇದೇ ರೀತಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೇನೆ. ಸೊ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.